ಮಾತುಗಳು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಶ್ರೀ ಕನಕದಾಸರು 15ನೇ ಶತಮಾನ 1509 ಜನಿಸಿದರು. ಇವರ ವಿಶಿಷ್ಟ ಗುಣಗಳಿಂದ ಭಕ್ತಿ, ವೈರಾಗ್ಯ, ಕಾವ್ಯ ರಚನೆ ಗುಣಗಳು ವ್ಯಾಸರಾಯರ ಶಿಷ್ಯನಾಗುವಂತೆ ಮಾಡಿತು. ಭತ್ತ ಹಾಗೂ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿಯು ಹೇಗೆ ತನ್ನ ಔಚಿತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾಮಧಾನ್ಯ ಎಂಬ ಹೆಸರನ್ನು ಪಡೆಯುತ್ತದೆ ಎಂಬುದನ್ನು ನಾಟಕೀಯವಾಗಿ ಈ ರಾಮಧಾನ್ಯ ಚರಿತ್ರೆ ಎಂಬ ಕನಕದಾಸರ ಕೃತಿಯಿಂದ ರಾಗಿಯ ನೆಪ ಹಿಡಿದು ತಮ್ಮ ಆತ್ಮಚರಿತ್ರೆ ತೋರುತ್ತದೆ. ಶ್ರೀ ರಾಮಧಾನ್ಯ ಚರಿತ್ರೆ ಈ ಕೃತಿಯು ಬಂಟಾಯ ಸಾಹಿತ್ಯದ ಬೇರು ಹಾಗೂ ನವೋತ್ತರ ಸುರು ಎಂದರೆ ತಪ್ಪಾಗಲಾರದು. ಶ್ರೀ ಕೃಷ್ಣ ದರ್ಶನಕ್ಕಾಗಿ ಕನಕದಾಸರನ್ನು ತಡೆಯಲಾಗುತ್ತದೆ. ಅವರನ್ನು ಜಾತಿ ಭೇದ ನಿಂದನೆಗಳಿಂದ ಶ್ರೀ ಕೃಷ್ಣ ದರ್ಶನ ಮಾಡಲು ಅವಕಾಶ ಕೊಡುವುದಿಲ್ಲ. ಆಗ ದಾಸರು, ಕೃಷ್ಣ ಕೃಷ್ಣ, ನನ್ನ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ದಯಮಾಡಿ ನಿನ್ನ ದರ್ಶನ ಭಾಗ್ಯ ಕೊಡು. ಬಾಗಿಲನು ತೆರೆದು ಸೇವೆಯನು ಕೊಡುವರಿ, ಬಾಗಿಲನು ತೆರೆದು ಸೇವೆಯನು ಕೊಡುವರಿ. ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನು ತೆರೆದು ಬಾಗಿಲನು ತೆರೆದು. ಕೃಷ್ಣ ಕೃಷ್ಣ, ನಿನ್ನ ದರ್ಶನ ಪಡೆದವನು ನಾನೇ ಧನ್ಯ. ನೀನಲ್ಲ, ನಿನ್ನಂಥ ಭಕ್ತರನ್ನು ಪಡೆಯಲು ನಾನೇ ಧನ್ಯ. ಶ್ರೀರಾಮಚಂದ್ರ 14 ವರ್ಷ ವನವಾಸದ ನಂತರ ಲಂಕಾಧಿಪತಿಗೆ ಯುದ್ಧ, ಸಂಕಟ, ಕೊನೆಗೆ ಜಯ. ಆ ರಾವಣನಿಂದ ಸೀತೆಯನ್ನು ಮುಕ್ತಗೊಳಿಸಿ ಆ ಜಗನ್ಮಾತೆಯೊಂದಿಗೆ ಉತ್ತರಾಪಥಕ್ಕೆ ಪಯಣ. ಪದದಲ್ಲೊಂದು ವಾಲ್ಮೀಕಿ ಆಶ್ರಮ. ಶ್ರೀರಾಮನ ಆಗಮನದಿಂದ ಋಷಿಮುನಿಗಳಲ್ಲದೆ ಅರಣ್ಯದ ಪರಿಸರದ ವಾತಾವರಣ, ಪಂಚನದಿಗಳ ಜಲಧಾರೆ, ಜಲಚರ ಸಹಚರಗಳಲ್ಲಿ ಆನಂದದ ಉಲ್ಲಾಸದ ಗಳಿಗೆ. ಆಗ ಋಷಿಮುನಿಗಳೆಲ್ಲರೂ ವಿಧ ವಿಧ ಧಾನ್ಯಗಳಿಂದ ಸಿದ್ಧಪಡಿಸಿದ ಭಕ್ಷ್ಯ ಭೋಜನಗಳ ಔತಣಕೂಟವನ್ನು ಏರ್ಪಡಿಸುತ್ತಾರೆ. ಆಗ ಸಹಜವಾಗಿ ಅವರಲ್ಲಿ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆಯು ಉದ್ಭವಿಸುತ್ತದೆ. ಈ ಪ್ರಶ್ನೆ ಶ್ರೀರಾಮಧಾನ್ಯ ಚರಿತ್ರೆ. ವೈವಿಧ್ಯತೆಯಿಂದ ಸೃಷ್ಟಿಯಲ್ಲಿ ಎನಿತು ಬಣ್ಣ, ಎಷ್ಟು ತರಹದ ರುಚಿ, ಬದುಕು ಧನಿಕರೆಷ್ಟು, ಎಷ್ಟು ಸಜ್ಜನರು ದುರ್ಜನರು. ಈ ಭಿನ್ನತೆ ಮತ್ತು ವೈವಿಧ್ಯತೆಯಿಂದಲೇ ಈ ನೆಲದಲ್ಲಿ ರಾಗ ವಿರಾಗ, ತರಹ ತರಹದ ಏರಿಳಿತ ವಿಚಿತ್ರ ಅಂತಸ್ತುಗಳು, ಮೇಲು ಕೀಳೆಂಬ ಭಾವನೆ, ಸಂಘರ್ಷ, ತಿಕ್ಕಾಟ, ವಿಕಾಸ, ಇವುಗಳ ಮುನ್ನ ವಿನಾಶದ ಅವಕಾಶಗಳು, ಸೋಲು ಗೆಲುವಿನ ಅಂತ್ಯ. ಆಹಾ ಜಾನಕಿ! ಹೌದು ಸ್ವಾಮಿ, ಈ ಊಟದ ರುಚಿಯನ್ನು ಗಮನಿಸಿದರೆ ನಮ್ಮ ಜೀವನದೊಳಗಿನ ರುಚಿಯು ಅನುಭವವಾಗುತ್ತಿಲ್ಲವೇ? ಈ ನೆಲದಲ್ಲಿ ಹುಟ್ಟುವ ಧನಧಾನ್ಯಗಳಲ್ಲಿರುವ ಭಿನ್ನತೆಯನ್ನು ನೋಡು, ಎಷ್ಟೊಂದು ವೈವಿಧ್ಯಮಯವಾಗಿದೆ. ಈ ರತ್ನಗರ್ಭವ ಸುಂದರಿಯ ಹೊಡಲಿನಲ್ಲಿ ಹುಟ್ಟುವ ಧಾನ್ಯಗಳಲ್ಲಿರುವ ಭಿನ್ನತೆಯನ್ನೇ ನೋಡಿರಿ. ಹೂವು, ಹಣ್ಣು, ಕಾಯಿಗಳಲ್ಲಿರುವ ಹೊಗರು, ಹುಳಿ, ಸಿಹಿ ಮತ್ತು ಕೈಗಳಂತಹ ಸಾವಿರ ಸಾವಿರ ಸಾಧ್ಯತೆಗಳು. ತಮ್ಮ ಮಾತು ನಿಜ ತಾಯಿ. ವಿವಿಧತೆ ಈ ಲೋಕದ ಸೊಬಗು, ಅದೇ ಈ ಲೋಕದ ನರಕವೂ ಕೂಡ. ಹನುಮ ಬಾ. ಹೇಳಿ ಪ್ರಭು. ಈ ಸುಭಕ್ಷಗಳ ರುಚಿಯನ್ನು ವಿವರಿಸುವೆಯ? ಈ ಭಕ್ಷ್ಯಗಳೇನು ಬಹಳ ರುಚಿಯಾಗಿವೆ ಪ್ರಭು. ಆದರೆ ಈ ಭಕ್ಷ್ಯಗಳನ್ನು ಯಾವ ಯಾವ ಧಾನ್ಯಗಳಲ್ಲಿ ತಯಾರಿಸಿದ್ದಾರೋ ಆ ಧಾನ್ಯಗಳನ್ನು ಒಮ್ಮೆ ನೋಡಬೇಕು. ದಯವಿಟ್ಟು ತಾವು ಆ ಧಾನ್ಯಗಳನ್ನು ತರಿಸಿ ಪ್ರಭು. ಹಾಗೇ ಆಗಲಿ ಹನುಮ. ಗೌತಮ ಮುನಿಗಳೇ, ಎಲ್ಲ ಧಾನ್ಯಗಳನ್ನು ಕರೆಸಿ. ಸರಿ ಪ್ರಭು. ಕೇಳ್ರಪ್ಪೋ
ಕೇಳ್ರಿ. ಶ್ರೀರಾಮನ ಆಜ್ಞೆಯಂತೆ ಎಲ್ಲ ದವಸ ಧಾನ್ಯಗಳು ಸಭೆಗೆ ಬರಬೇಕೆಂದು ಗೌತಮ ಮುನಿಗಳು ಹೇಳಿದ್ದಾರೆ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಧಾನ್ಯಗಳ ಪ್ರವೇಶ. ಪ್ರಣಾಮ ಪ್ರಭು, ನಾನು ಗೋಧಿ. ಪ್ರಣಾಮ ಪ್ರಭು, ನಾನು ಸಾವೆ. ಪ್ರಣಾಮಗಳು ಪ್ರಭುಗಳೇ, ನಾನು ರಾಗಿ. ಪ್ರಣಾಮ ಪ್ರಭು, ನಾನು ನವಣೆ. ಪ್ರಣಾಮ ಪ್ರಭು, ನಾನು ಜೋಳ. ಪ್ರಣಾಮಗಳು ಪ್ರಭು, ನಾನು ಭತ್ತ. ಪ್ರಣಾಮ ಪ್ರಭು, ನಾನು ಆರ್ಕ. ಈ ಧಾನ್ಯಗಳಲ್ಲಿ ಪರಮಶ್ರೇಷ್ಠ ಧಾನ್ಯ ಯಾವುದು? ಒಬ್ಬೊಬ್ಬರಿಂದಲೂ ಒಂದೊಂದು ಅಭಿಪ್ರಾಯ ಕೇಳಿ ಬರುತ್ತಿದೆ. ಕೆಲವರು ಗೋಧಿ ಎನ್ನುತ್ತಾರೆ, ಇನ್ನು ಕೆಲವರು ಜೋಳ ಎನ್ನುತ್ತಾರೆ, ಕೆಲವರು ಭತ್ತ, ಮುನ್ನಿತರು ರಾಗಿ ಎನ್ನುತ್ತಾರೆ. ನನ್ನ ಪ್ರಕಾರ ಈ ಎಲ್ಲಾ ಧಾನ್ಯಗಳಲ್ಲಿ ರಾಗಿಯೇ ಪರಮಶ್ರೇಷ್ಠ ಪ್ರಭು. ಮುನಿವರ್ಯರೇ, ಗೋಧಿ, ಜೋಳ, ಸೂರ್ಯಕಾಂತಿಯಂತಹ ತರಹದ ಧಾನ್ಯಗಳಿದ್ದರು ನೀವು ರಾಗಿಯನ್ನೇ ಸರ್ವಶ್ರೇಷ್ಠ ಎನ್ನುತ್ತಿರುವಿರಿ. ಎಲ್ಲಹೋ ರಾಗಿ, ನೀನು ನನಗಿಂತಲೂ ಶ್ರೇಷ್ಠನೇ. ಸುಡಲಿ ನಿನ್ನ ಪ್ರತಿಷ್ಠೆ, ಮತಿಗೇಡಿ ಹೊರಡು ಇಲ್ಲಿಂದ. ಮಹಾಶ್ರಯ, ಎಲ್ಲೋ ಬಿಲ್ಲದ ನಾಲಿಗೆ ಎಂದು ಹರಿಬಿಡಬೇಡಿ. ಸಭೆಯಲ್ಲಿ ಕುಳಿತಿರುವವರನ್ನು ಅವಮಾನಗೊಳಿಸುವುದು ನಿಮಗೆ ತರವಲ್ಲ. ನನ್ನನ್ನು ಕರೆದವರು ನೀವಲ್ಲ, ಹೋಗು ಎನ್ನುವ ಅಧಿಕಾರ ನಿಮ್ಮದಲ್ಲ. ಶೂದ್ರನಾದರೂ ನಿನಗೆ ಎಷ್ಟು ಅಹಂಕಾರ. ಮಾತೆತ್ತಿದರೆ ಶೂದ್ರ ಅಲ್ಲ, ಜನರಿಗೆ ಮಾತ್ರ ಜಾತಿ ಭೇದದ ಭೂತವಿರುತ್ತದೆ ಎಂದುಕೊಂಡಿದ್ದೆ. ಆದರೆ ನಿಮಗೂ ಇದೆ. ದೋಷ ನಿಮ್ಮದಲ್ಲ, ಸಾವಾಸದ್ದು. ನಾನು ಶೂದ್ರನಾದರೆ ಕ್ಷತ್ರಿಯನ್ಯಾರು, ವೈಷ್ಣವನ್ಯಾರು? ನಿನ್ನಂತವನಿಗೂ ಪ್ರಶ್ನಿಸುವ ಧೈರ್ಯವೇ? ಇದು ಪ್ರಶ್ನಿಸುವುದಲ್ಲ. ಲೋಕದಲ್ಲೇನಾದರೂ ಇಂಥವರೇ ಇಂಥದ್ದನ್ನೇ ಉಣ್ಣಬೇಕು ಎಂಬ ನೀತಿ ಇದೆಯೇ? ಜಾತಿಗೂ ಆಹಾರಕ್ಕೂ ಗಂಟಾಕುವುದು ನಿನಗೆ ತರವಲ್ಲ. ಬ್ರಾಹ್ಮಣರ ಉಪನಯನ, ಸಾಧಕರ ಉಪನಿಯಮ, ಸುಮಂಗಲಿಯರ ಆರತಿ, ಅರಮನೆಯಲ್ಲಿ ಗುರುಮನೆಯಲ್ಲಿ ನಿತ್ಯ ರಂಜಿಸುವ ನೈವೇದ್ಯ ನಾನು. ಓಹೋ, ಬ್ರಾಹ್ಮಣರು ಸೇವಿಸಿದರೆ ನೀನು ಶ್ರೇಷ್ಠ, ದುಡಿಯುವ ಜನರುಂಡರೆ ನಾನು ಕನಿಷ್ಠ. ಇದು ಯಾವ ಲೆಕ್ಕವೇ? ಬ್ರಾಹ್ಮಣರು ಮಾತ್ರವಲ್ಲ, ಮದುವೆ ಮಂಗಳ ಕಾರ್ಯಗಳಲ್ಲಿ ಅಕ್ಷತೆಯಾಗಿ ನಾನು ಬೇಕು, ಶಾಸ್ತ್ರಾರ್ಥ ಪೂಜೆಯಲ್ಲಿ ಮಂತ್ರಾಕ್ಷತೆಯಾಗಿ ನಾನು ಬೇಕು, ರಾಜನಿಗೂ ನಾನು ಬೇಕು, ರಾಣಿಯರಿಗೂ ನಾನು ಬೇಕು. ಹೌದು ಹೌದು, ನೀನೇ ಬೇಕು. ಹೆಣದ ಬಾಯಿಗೆ ತುತ್ತಾಗಲು ನೀನೇ ಬೇಕು, ಸತ್ತವರ ಶವಕ್ಕೆ ನೈವೇದ್ಯ ಆಗಲು ನೀನೇ ಬೇಕು, ಬಾಯಿಗೆ ತುತ್ತಾಗಲು ನೀನೇ ಬೇಕು. ಸಾಕು ಸಾಕು, ಬಾಯಿಗೆ ಬಂದಂತೆ ಬೊಗಳಬೇಡ. ಜಂಬ ಕಚ್ಚಿಕೊಂಡವನು ದೊಡ್ಡವನಾಗುವುದಿಲ್ಲ. ಈ ಭೂಮಂಡಲದಲ್ಲಿ ಜನಿಸಿರುವ ಜೀವಿಗಳಿಗೆ ಅದರದೇ ಆದ ವ್ಯಕ್ತಿತ್ವವಿದೆ. ಅದನ್ನು ಗೌರವಿಸುವುದು ನಿಸರ್ಗದ ಧರ್ಮ. ಅದನ್ನು ಬಿಟ್ಟು ಮನುಷ್ಯರಂತೆ ಜಾತಿ ಭೇದ ಎಂದು ಧಾನ್ಯಗಳು ಭೇದ ಭಾವ ಮಾಡುವುದು ಸರಿಯೇ? ಚತುರ ಮಾತುಗಳನ್ನು ಆಡಿಬಿಟ್ಟರೆ ನೀನೇನು ದೊಡ್ಡವನೆಂದು ತಿಳಿದು ಬಿಟ್ಟೆಯಾ? ಇಲ್ಲ, ಇಲ್ಲಿ ಬರೀ ಮಾತಿನಿಂದ ಇದಕ್ಕೆ ಗೌರವವಿಲ್ಲ. ನನ್ನನ್ನು ರೊಟ್ಟಿ ಮಾಡಿ ಉಂಡವರನ್ನು ಕೇಳು, ಅಂಬಲಿ ಮಾಡಿ ಕೊಟ್ಟಿದವರನ್ನು ಕೇಳು, ನನ್ನ ಅಂತರಂಗದ ವಿಷಯವೇನೆಂದು ಕೇಳು. ನನ್ನನ್ನು ತರಹದ ಪಕ್ವಾನಗಳನ್ನು ಮಾಡಿ ಉಂಡವರನ್ನು ನೀನು ಕೇಳು, ನನ್ನ ಸುಕ್ರಾಸ ಭೋಜನದ ಸವಿ ಏನೆಂದು. ನಿಜ ನಿಜ, ಭೋಜನ ಪ್ರಿಯದ ನಾಳಿಗೆಗೆ ಮಾತ್ರ ನೀನು ಸವಿ ಸವಿ. ನಾನು ಯಾರಿಗೆ ಬೇಡುವಾಗೇನು ಹೇಳು? ರೋಗಿಗಳಿಗೆ, ಬಾಣಂತಿಯರಿಗೆ. ರೋಗಿಗಳಿಗ ಸ್ನೇಹ ಸಲ್ಲದು, ಆರೋಗ್ಯವಂತರೇ ನನ್ನ ಸಂಗಾತಿಗಳು. ರೋಗಿಗಳ ಜೊತೆ ಇರುವ ನೀನು ಒಬ್ಬ ರೋಗಿಷ್ಠನೇ.
ಎಲ್ಲ ರೋಗಿಗಳ ಕಾರಣನೇ ನೀನು. ರೋಗಿಗಳ ಸೇವೆ ಸಲ್ಲಿಸಲು ಒಂದು ಯೋಗ್ಯತೆ ಬೇಕು. ಅಶಕ್ತಿ ಅಂತವರಿಗೆ ಶಕ್ತಿ ಆಗಲು, ರೋಗಿಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬಲು ನನ್ನಂತಹ ಶಕ್ತಿವಂತನಿಂದ ಮಾತ್ರ ಸಾಧ್ಯ. ಹೌದು ಹೌದು, ರೈತರ ಬಡವರ ಮುಖ ನೋಡಿದರೆ ಗೊತ್ತಾಗುತ್ತದೆ ನಿನ್ನ ಶಕ್ತಿ ಏನೆಂದು. ಉಂಡವರೋ ಉಪವಾಸದವರೋ ತಿಳಿಯುವುದೇ ಇಲ್ಲ. ಅದಕ್ಕೆ ನಾನು ಕಾರಣನಲ್ಲ. ನಿನ್ನಂತಹ ಅಹಂಕಾರ ಜನರಿಂದ ಸಮಾನ ಗಿಡಗಳಂತೆ ಆ ಮುಖಗಳು ಬಾಡಿ ಹೋಗಿವೆ. ರೋಗಿಗಳಿಗೆ, ಸಿದ್ಧ ಸಾಧಕರಿಗೆ ಕೇಳು ರಾಗೆ ರುಚಿವೇನೆಂದು. ಏನು ಗಂಧ ಸೂಸುವ ಚಂದದ ಮರ ಬಣ ಹುಲ್ಲಿಗೆ ಸಮವೇ? ಆಕಳ ಹಾಲು ಆಡಿನ ಹಾಲಿಗೆ ಸಮವೇ? ನಿನ್ನಂತವರ ಮುಖ ನೋಡಿ ಮಣೆ ಹಾಕುವುದರಿಂದ ಬಡವರಿಗೆ ನ್ಯಾಯ ಸಿಗುವುದು ಕಗ್ಗಂಟಾಗಿದೆ. ನಿನ್ನ ಮಾತಿಗೆ ಅಠವೇ ಇಲ್ಲ, ಬಡಿವಾರ ಸಾಕು. ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ಬಿರುಗಾಳಿ ಬೀಸಲಲ್ಲೂ ಅನ್ನ ಅನ್ನ ಎಂದು ಅಚರವಚನರಿದ್ದರು. ಆಗ ಅಲ್ಲಿ ನಾನು ಸೇವೆ ಮಾಡಿದ್ದೆ. ಆಗ ನೀನು ಎಲ್ಲಿ ಹೋಗಿದ್ದೆ ಬಡಪಾಯಿ, ಉಳ್ಳವರ ಸಿಪಾಯಿ. ಪುರೋಹಿತರು ರಸಿಕೊಟ್ಟ ಮಂತ್ರಾಕ್ಷತೆ ನಾನು ನನ್ನನ್ನು ತಲೆ ಮೇಲಿರಿಸಿಕೊಂಡರೆ ದುಃಖ ನುರಿತಗಳಿಂದ ಅಪಾರ ಆಗುತ್ತಾರೆ ಎನ್ನುವ ನಂಬಿಕೆ ಜನರದು. ನನ್ನಿಂದಲೇ ಮಂಗಳ, ನನ್ನಿಂದಲೇ ಕಲ್ಯಾಣ. ಸಿರಿವಂತರ ಬಗ್ಗೆ ಪ್ರೀತಿ, ಬಡವರ ಬಗ್ಗೆ ತಿರಸ್ಕಾರ, ಇದು ನಿನ್ನ ನೀತಿ. ನನಗೆ ಭೇದ ಭಾವ ಸಲ್ಲದು. ಸಿರಿವಂತರೇ ಇರಲಿ, ಬಡವರೇ ಇರಲಿ, ಎಲ್ಲರಿಗೂ ಪ್ರೀತಿಯಿಂದ ಕಾಣುವೆ. ಊರಿದ್ದಿನ ನೀರು ಗಂಗಾಜಲಕ್ಕೆ ಸಮವೇ? ಹತ್ತು ಗರುಡಗೆ ಸಮವೇ? ಬಕ ಹಂಸಗೆ ಸಮವೇ? ಕಾಗೆ ಕೋಗಿಲೆಗೆ ಸಮವೇ? ನೀನು ನನಗೆ ಸಮವೇ? ಅಲಂಕಾರದ ಮಾತು ಬಿಡು. ನಿನ್ನನ್ನು ಸೇವಿಸಿದ ಮಾನವರು, ದಾನವರು, ಮೈಮರೆಯವರೇನೋ ಕೇಳು. ಇದು ನಿನ್ನ ಹಿರಿಗುಣವೇನೆಂದು. ಭತ್ತ, ರಾಗಿ ನಿಮ್ಮಿಬ್ಬರ ನಡವಳಿಕೆಗಳಿಂದ ನನ್ನ ಮನ ನೊಂದಿದೆ. ಇತರ ಧಾನ್ಯಗಳನ್ನು ಕೇಳಿ. ಪ್ರಭುಗಳೇ, ನಾನು ಗೋಧಿ. ಉತ್ತರದ ಒಳನಾಡಿನ ಜನರು ನನ್ನನ್ನೇ ಆಹಾರವೆಂದು ಅಂಗೀಕರಿಸಿದ್ದಾರೆ. ಅನ್ನ ಎಂದರೆ ಅವರಿಗೆ ಏನೆಂದೇ ತಿಳಿವಿಲ್ಲದು. ಇದರಲ್ಲಿ ನಾನೇ ಶ್ರೇಷ್ಠ ಎಂಬ ಅಹಂಕಾರ ನನಗಿಲ್ಲ. ವಂದಿಸಬೇಕು. ಪ್ರಭುಗಳೇ, ನಾನು ಜೋಳ. ಈ ಲೋಕ ನಾಟಕದಲ್ಲಿ ಒಂದಿಷ್ಟು ಜನರ ಹಸಿವನ್ನು ನೀಗಿಸಿದೆ ಎನ್ನುವ ತೃಪ್ತಿ ಬಿಟ್ಟರೆ ಜೋಳವಾದ ನಾನೇ ಶ್ರೇಷ್ಠ ಎನ್ನುವ ಅಹಂಕಾರ ನನಗಿಲ್ಲ. ವಂದಿಸಬೇಕು ಪ್ರಭು. ಪ್ರಣಾಮಗಳು ಪ್ರಭುಗಳೇ. ನಾನು ಆರ್ಕ. ದಕ್ಷಿಣದ ಒಡನಾಡಿನಲ್ಲಿ ರಾಗಿ ಮತ್ತು ಭತ್ತವೇ ಪ್ರಮುಖ ಆಹಾರವಾಗಿದೆ. ಅನ್ನ, ಸಾರು, ಮುದ್ದೆ ಅವರ ಹಸಿವನ್ನು ನೀಗಿಸುತ್ತದೆ. ಹಾಗಾಗಿ ಆರ್ಕನಾದ ನಾನು ಶ್ರೇಷ್ಠನೆನಿಸುವುದಿಲ್ಲ ಪ್ರಭು. ಪ್ರಭು, ಕಾಡಿನಂಚಿನಲ್ಲಿ ಕಪ್ಪು ಮಣ್ಣಿನಲ್ಲಿ ನನ್ನನ್ನು ಬೆಳೆಯುತ್ತಾರೆ. ಹಾಗೆಂದ ಮಾತ್ರಕ್ಕೆ ನವಣೆಯಾದ ನಾನೇ ಶ್ರೇಷ್ಠ ಎನ್ನಲಾರೆ. ಪ್ರಣಾಮ ಪ್ರಭುಗಳೇ. ಶ್ರೇಷ್ಠ ಕನಿಷ್ಠ ವಿಚಾರಗಳಲ್ಲಿ ನನ್ನ ಅಭ್ಯಂತರವೇನಿಲ್ಲ. ವಂದಿಸಬೇಕು ಪ್ರಭು. ಭತ್ತ, ರಾಗಿ ನಿಮ್ಮಿಬ್ಬರ ನಡವಳಿಕೆಗಳಿಂದ ನಿಮ್ಮನ್ನು 6 ತಿಂಗಳ ಕಾಲ ಕಾರಾಗೃಹದಲ್ಲಿ ಇರಿಸಲಾಗಿದೆ. ನಾವು ಅಯೋಧ್ಯೆಗೆ ತಲುಪಿದ ತಕ್ಷಣವೇ ನಿಮ್ಮನ್ನು ಕರೆಸಿಕೊಳ್ಳುತ್ತೇವೆ. ಅಲ್ಲಿಯೇ ನಿರ್ಣಯವಾಗುವುದು. ಆಹಾ, ನಮ್ಮ ನಿಮ್ಮಂಥವರಿಗೆ ಕಾಲ ಘಟ್ಟವಾದರೆ ಶ್ರೀರಾಮಚಂದ್ರ ಶ್ರೀಕೃಷ್ಣನಂತರಿಗೆ ಕಾಲ ನಿಮಿದ ಮಾತ್ರ. ಪರಮಾತ್ಮ ರೂಪದಲ್ಲಿ ಅಂಕಿತ ನಾಮವಾಗಿ ಅವತರಿಸಿ ಬರಲು ಕಾಲ ನಿಮಿದವಷ್ಟೇ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಬಲ್ಲಿರಾ. ಹುಟ್ಟಿದ ಯೋನಿಗಳಿಲ್ಲ
ಮುಟ್ಟಿದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಿ ಬಂತು ಇರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನಿನೆ ಕಂಡ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಬಲ್ಲಿರಾ. 6 ತಿಂಗಳ ಹಿಂದೆ ಶ್ರೀ ರಾಮಚಂದ್ರನು ಪಂಚನದಿ ಪ್ರದೇಶದಲ್ಲಿ ಆದಂತಹ ಭತ್ತ ಮತ್ತು ರಾಗಿಯ ವಿಚಾರವನ್ನು ಪ್ರಸ್ತಾಪಿಸಿದ್ದರು. ಈಗ ಚರ್ಚೆಯ ಸಮಯ ಮುಗಿದಿದೆ, ಕೇವಲ ನಿರ್ಣಯದ ಕಾಲ. ಮಹರ್ಷಿಗಳೇ, ನಿಮ್ಮ ವಾದವನ್ನು ಮಂಡಿಸಿ. ಮಹಾಪ್ರಭು, ರಾಗಿ ಬಡಪಾಯಿ 6 ತಿಂಗಳ ಕಾಲ ಸೆರೆಮನೆ ವಾಸದಲ್ಲಿದ್ದರು. ಅದರ ಮುಖದ ತೇಜ ಕಡಿಮೆಯಾಗಲಿಲ್ಲ ಪ್ರಭು. ಬೆಂಕಿಯಲ್ಲಿ ಸುಟ್ಟಾಗಲೇ ಗಟ್ಟಿ ಬಂಗಾರ ಉಳಿಯುತ್ತದೆ, ಅದು ಅಪ್ಪಟವಾಗಿ ಹೊಳೆಯುತ್ತದೆ. ಈ 6 ತಿಂಗಳದ ಪರೀಕ್ಷೆಯಲ್ಲಿ ಭತ್ತ ರಾಗಿ ತಮ್ಮ ಅಹಂಕಾರವನ್ನು ತೊಳೆದುಕೊಂಡೇ ಮನದ ಕಲ್ಮಶವನ್ನು ತೊಳೆದುಕೊಂಡಿದ್ದಾರೆ. ರಾಗಿ ಶಕ್ತಿಶಾಲಿ ಎಂಬುದು ಅವಮಾನಕ್ಕೆ ಗುರಿಯಾಗಿತ್ತು. ಈಗ ರಾಗಿಯ ಸತ್ವ ಏನೆಂದು ತಿಳಿಯಿತು. ಇದು ಕೇವಲ ರಾಗಿಯ ಪ್ರಶ್ನೆ ಅಲ್ಲ, ಅನೇಕ ಜೀವಿಗಳ ಪ್ರಶ್ನೆ. ಅವರವರ ಬದುಕು ಬವಣೆ. ನಾವೆಲ್ಲ ಇಂತಹ ದ್ವಂದ್ವಗಳನ್ನು ದಾಟಿದಾಗಲೇ ನಿಜವಾದ ಸುಖ ಸಂತೋಷ. ಭತ್ತ ಅವಮಾನ ಯಾರನ್ನೂ ಸುಡದಿರಲಿ, ಆಹಾರದ ಕೊರತೆ ಯಾರನ್ನೂ ಕಾಡದಿರಲಿ. ಶ್ರೀರಾಮನ ತೀರ್ಪಿನಿಂದ ರಾಗಿಯು ಶ್ರೇಷ್ಠ ಧಾನ್ಯವಾಗಿ ಸ್ವತಃ ರಾಮನಿಂದ ರಾಮಧಾನ್ಯ ಎಂದು ಹೆಸರು ಪಡೆದು ಇಡೀ ಜಗತ್ತಿನೆಲ್ಲ ತನ್ನ ಶ್ರೇಷ್ಠತೆಯನ್ನು ಉಳಿಸಿಕೊಂಡಿದೆ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲವ ಕೀರ್ತಿಸುವನೆ ಕುಲಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ 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 ಬಲ್ಲಿರಾ.